ಇವತ್ತು ನಾನು ನಮ್ಮ ಅಕ್ಕ ನಮ್ಮ ಕೋಟೆಲ್ ಹೊಸದಾಗಿ ಓಪನ್ ಆಗಿರೋ ಬಜಾರೋ ಹೈಪರ್ ಮಾರ್ಕೆಟ್ ಅಲ್ಲಿ ಡಿಫ್ರೆಂಟ್ ಆಗಿರೋ ಹನಿ ಕೇಕ್ ತಿಂದು. ಇವತ್ತು ಬೆಳಗ್ಗೆನೆ ಬೇಗನೆ ಎದ್ದು ಒಂದು ತಪ್ಪಲೆಯಲ್ಲಿ ಬಿಸಿನೀರಿಟ್ಟು ಒಂದು ಲೋಟಕ್ಕೆ 2 ಫ್ರೆಶ್ ಹಾಕಿ ಅದನ್ನ ಕುಡ್ಕೊಂಡು ನಾನು ಹೊರಟಿದ್ದು ನಂಜುಂಡೇಶ್ವರ ಫ್ಲೋರ್ ಮಿಲ್ಗೆ. ನಮ್ಮ ಹೋಟ್ಲಲ್ಲಿ ಇವತ್ತು ಗ್ರೈಂಡರ್ ಕೆಟ್ಟೋಗಿರೋದ್ರಿಂದ ನಾನು ಇಲ್ಲಿಗೆ ಬಂದಿದ್ದೆ. ಆದ್ರೆ ಇನ್ನೂ ಅಂಗಡಿನೇ ತೆಗೆದಿರಲಿಲ್ಲ. ಅಷ್ಟೊತ್ತಿಗೆ ಫೋನ್ ಮಾಡಿ ಬರಕ್ಕೆ ಕೇಳಿದೆ. ಅಣ್ಣ ನೋಡಿ ಹೆಂಗ್ ಬರ್ತಾವನೆ. ಅವ್ನು ಬಂದ್ಮೇಲೆ ಎಲ್ಲನೂ ರುಬ್ಬಿಸ್ಕೊಂಡು ಅಲ್ಲಿಂದ ನಾನು ನಮ್ಮ ಹೋಟ್ಲ ಹತ್ರ ಹೋಗಿ ನಮ್ಮ ಹೋಟ್ಲಿಗೆ ರುಬ್ಸ್ಕೊ ಬಂದಿರೋದೆಲ್ಲ ಕೊಟ್ಬಿಟ್ಟು ಮತ್ತೆ ನಾನು ರೆಡಿಯಾಗಿ ನಾನು ಹೊರಟಿದ್ದು. ಶನಿವಾರ ಆಗಿರೋದ್ರಿಂದ ಬೆಳಿಗ್ಗೆನೆ ಹೋಗಿ ಬಾಸ್ಗೆ ಒಂದು ಕೈ ಮುಗಿದು 2025 ಮುಗಿಯೋಷ್ಟರಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ 10K ಫಾಲೋವರ್ಸ್ ಆಗಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದು ನ್ಯೂಟ್ರಿಷನ್ ಸೆಂಟರ್ಗೆ. ಇದನ್ನ ನಮ್ಮ ಅಕ್ಕ ಬಾವ ನಡೆಸ್ತಾ ಇದ್ದಾರೆ. ಪ್ರತಿದಿನ ನಾವು ನ್ಯೂಟ್ರಿಷನ್ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಒಳಗಡೆ ಹೋದ ತಕ್ಷಣ ನನಗೊಂದು ಲೋಟ ಫ್ರೆಶ್ ಕೊಟ್ಟರು. ಜೊತೆಗೆ ಫ್ರೆಶ್ ಕೊಟ್ಟಾದ್ಮೇಲೆ ನಮ್ಮ ಅಕ್ಕ ಬಂದಂಗೆ ಶೇಕ್ ಕೊಟ್ಲು. ಜೊತೆಗೆ ನಾನು ನಮ್ಮ ಅಕ್ಕನ ಮಗ ಮತ್ತೆ ನಮ್ಮ ಅಕ್ಕ ಎಲ್ಲ ಶೇಕ್ ಕುಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು. ನಮ್ಮ ಅಕ್ಕನ ಕರ್ಕೊಂಡೋಗಿ ಅವಳನ್ನ ಆಫೀಸ್ ಹತ್ರ ಡ್ರಾಪ್ ಮಾಡಿ ಮತ್ತೆ ನಾನು ಅಲ್ಲಿಂದ ಮನೆ ಬಂದೆ. ಮತ್ತೆ ಅಲ್ಲಿಂದ ಮುತ್ತೂಟಲ್ಲಿ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿ ಹೋಗಿ ಅದೇ ಕೆಲಸ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ಮತ್ತೆ ಅಲ್ಲಿಂದ ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಇನ್ನೊಂದು ರೌಂಡು ನಮ್ಮ ಬಾಸ್ ನೋಡಕ್ಕೆ ನಾನು ನಮ್ಮ ಅಕ್ಕ ಇಬ್ಬರು ಹೋದು. ದೇವ್ರ ಹತ್ರ ಬೇಡ್ಕೊಂಡು ಕೊಟ್ಟಿರೋ ಪ್ರಸಾದನ ಅಲ್ಲೇ ಮುಂದೆ ಕೂತ್ಕೊಂಡು ತಿನ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಬಜಾರ್ಗೆ. ಒಳಗಡೆ ಹೋದ ತಕ್ಷಣ ಮೇಲ್ಗಡೆ ಬಟ್ಟೆ ಸೆಲೆಕ್ಷನ್ ಹತ್ರ ಹೋಗಿ ನಮ್ಮ ಅಕ್ಕ ಯಾವ್ದೋ ಬಟ್ಟೆ ತಗೋಬೇಕು ಅನ್ಕೊಂಡು ಒಂದಷ್ಟು ಬಟ್ಟೆ ಎಲ್ಲ ತಗ್ಸಿ ಫೈನಲಿ ಒಂದು ಬಟ್ಟೆ ತಗೊಂಡು ಅಲ್ಲಿಂದ ಕೆಳಗಡೆ ಬಂದ ತಕ್ಷಣ ಒಂದು ಹನಿ ಕೇಕ್ ತಿನ್ಕೊಂಡು ಅಲ್ಲಿಂದ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ 9:30 ಆಗಿತ್ತು. 9:30 ಆದ ತಕ್ಷಣ ಅವಳು ಫಸ್ಟ್ ಮಾಡೋ ಕೆಲಸ ಏನು ಅಂತಂದ್ರೆ ಬಿಗ್ ಬಾಸ್ ಹಾಕೋದು. ಜೊತೆಗೆ ಅವಳು ಊಟ ಮಾಡ್ತಾ ನಂಗೂ ಊಟ ತಿನ್ನಿಸ್ತಾ ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ. ಫುಲ್ ವಿಡಿಯೋ ನೋಡಿದ್ಮೇಲೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.